ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ನೇತ್ರ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್. ಇದು ಬಂದು ನೆನ್ನೆಯ ಕಂಟಿನ್ಯೂಷನ್. ನೋಡಿ, ಇವತ್ತು ನಮ್ಮ ಮಗಳು ರೀಲ್ಸ್ ಮಾಡೋ ಮೂಡಲ್ಲಿ ಇದ್ರು. ಅದಕ್ಕೆ ಅವ್ರ ಹತ್ರ ಒಂದಷ್ಟು ಆಟ ಆಡ್ಕೊಂಡು ಅವರು ರೀಲ್ಸ್ ಮಾಡಿಸ್ಕೊಂಡು ಕ್ಲಿಪ್ಪಿಂಗ್ಸ್ ಎಲ್ಲ ತಕ್ಕೊಂಡೆ. ನನಗೆ ಇವತ್ತು ಒಬ್ರು ಕಸ್ಟಮರ್ ಬಂದಿದ್ರು. ಅವರು ಅವರ ರೆಡಿ ಬ್ಲೌಸ್ಗೆ ಸ್ಲೀವ್ಸ್ನೆಲ್ಲ ಅಟ್ಯಾಚ್ ಮಾಡಿಸ್ಬೇಕು, ಸ್ವಲ್ಪ ಹಾಗೆ ಆಲ್ಟ್ರೇಷನ್ ಇತ್ತು ಅಂತ ಅದನ್ನು ಸಹ ಮಾಡಿಸ್ಬೇಕು ಅಂತ ಕೊಟ್ಟಿದ್ದಾರೆ. ಈ ಗೋಲ್ಡ್ ಕಲರ್ ಬ್ಲೌಸ್ ಬಂದು ಸ್ಲೀವ್ ಅಟ್ಯಾಚ್ ಮಾಡಬೇಕು ಆ್ಯಂಡ್ ಅದಕ್ಕೆ ಸೈಡ್ ಫಿಟ್ಟಿಂಗ್ ಹಿಡಿಬೇಕು. ಪಿಂಕ್ ಕಲರ್ ಏನು ತೋರಿಸ್ತೆ ಅದು ಕ್ರಾಪ್ ಟಾಪ್ದು. ಆ ಟಾಪ್ಗೆ ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕಂತೆ, ಬಟ್ ಬೇಡ ಅಂದೆ. ಬಟ್ ಅದು ಇರಲಿ ಅಂತ ಅಂದಿದ್ಕೆ ಅದನ್ನು ತೊಗೊಂಡೆ. ಆ್ಯಂಡ್ ಇದೊಂದು ಟಾಪ್ ಕೊಟ್ಟಿದ್ದಾರೆ, ಇದಕ್ಕೂ ಸಹ ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕಂತೆ. ಆ್ಯಂಡ್ ಅವ್ರ ಮಗಳು ತುಂಬ ಸಣ್ಣ ಇದ್ದಾರೆ, ಅವ್ರೊಂದು ಸೈಡ್ ಫಿಟ್ಟಿಂಗ್ ಕೂಡ ಹಿಡಿಬೇಕು. ಇವಾಗ ನಾನು ಫಸ್ಟ್ನೇದಾಗಿ ಆ ಗೋಲ್ಡ್ ಕಲರ್ ಬ್ಲೌಸ್ ಏನಿತ್ತು ಅದಕ್ಕೆ ಸ್ಲೀವ್ಸ್ನ ಎಲ್ಲ ಅಟ್ಯಾಚ್ ಮಾಡ್ಕೊಂಬಿಡೋಣ ಅಂತ ರೆಡಿ ಮಾಡಿಕೊಂಡು ಸ್ಲೀವ್ಸ್ ಎಲ್ಲ ಕಟಿಂಗ್ ಮಾಡಿಕೊಂಡು ಅದಕ್ಕೆ ಸ್ಟಿಚ್ ಸಹ ಮಾಡ್ಕೊತಾ ಇದ್ದೀನಿ. ಅದು ಕರೆಕ್ಟಾಗಿ ಬಂದಿತ್ತು, ಬಟ್ ಅದು ಸ್ವಲ್ಪ ಲಾಂಗ್ ಲೆಂತ್ ಇತ್ತು ಅಂದ್ಬಿಟ್ಟು ಅದನ್ನು ಕಟ್ ಮಾಡಿ ತೆಗ್ದಾಕ್ಬಿಟ್ಟು ಇವಾಗ ಅವ್ರಿಗೆ ಎಷ್ಟು ಅಳತೆಗೆ ಬೇಕೋ ಅಷ್ಟು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಒಂದೊಂದು ರೆಡಿ ಬ್ಲೌಸ್ಗಳು ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ, ಬಟ್ ಅದೇ ಇವರು ಆನ್ಲೈನಲ್ಲಿ ತೊಗೊಂಡಿದ್ರು ಅಥವಾ ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡಿದ್ರು ಗೊತ್ತಿಲ್ಲ. ಇದು ಕ್ವಾಲಿಟಿನೂ ಚೆನ್ನಾಗಿತ್ತು, ನನಗೂ ಇಷ್ಟ ಆಯಿತು. ಬಟ್ ಪ್ರಿಫರ್ ಮಾಡ್ಬೋದು ಅಂತಲೂ ಅನ್ನಿಸ್ತು ನನಗೂ ಬೇರೆಯವ್ರಿಗೆ. ನೋಡೋಣ ಅವರು ಎಲ್ಲಿ ತೊಗೊಂಡಿದ್ರು ಅಂತ ತಿಳ್ಕೊಂಡು ನಾನು ಒಂದ್ಸತಿ ಶಾಪ್ನ ವಿಸಿಟ್ ಮಾಡ್ತೀನಿ. ಅಲ್ಲಿ ನನಗೆ ಏನು ಅನ್ನಿಸುತ್ತೆ ಅಂತ ತಿಳ್ಕೊಂಡು ನಾನು ನಿಮಗೆ ಹೇಳ್ತೀನಿ, ಓಕೆನಾ? ಅಂದರೆ ಅರಸೀಕೆರೆ, ಹಾಸನ ಸರೌಂಡಿಂಗ್ ಇರೋವಂಥವ್ರಿಗೆ ಹೆಲ್ಪ್ ಆಗುತ್ತೆ. ನೋಡಿ, ಇವಾಗ ಈ ಬ್ಲೌಸ್ ರೆಡಿ ಆಗಿದೆ. ಸ್ಲೀವ್ಸ್ ಎರಡು ಕಡೆಗೂ ಸ್ಲೀವ್ಸ್ ಅಟ್ಯಾಚ್ ಮಾಡಿ ಅವ್ರ ಬಾಡಿ ಫಿಟ್ಟಿಂಗ್ ಎಷ್ಟು ಬೇಕಿತ್ತೋ ಅಷ್ಟನ್ನೆಲ್ಲ ಹಿಡಿದು ರೆಡಿ ಮಾಡಿದ್ದೀನಿ. ಸದ್ಯಕ್ಕೆ ಇದೊಂದು ಬ್ಲೌಸ್ದು ಅಷ್ಟೇ ನಾನು ವೀಡಿಯೋಸ್ನ ಮಾಡ್ಕೊಳೋಕ್ಕಾಗಿದ್ದು, ಬಿಕಾಸ್ ಬೇರೆ ಕೆಲಸಗಳೆಲ್ಲ ಇದ್ದು ಪಾಪನೆಲ್ಲ ಇಟ್ಕೊಂಡು ಎಲ್ಲದನ್ನು ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ. ಅದರಿಂದ ಅವನು ಸಹ ಇದು ರೆಡಿ ಆದಮೇಲೆ ಅವನು ರೆಡಿ ಮಾಡಿ ಇಟ್ಕೊಂಡೆ ನಾನು. ಟೈಲರಿಂಗ್ದು ಏನು ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡಾದ್ಮೇಲೆ ನೆಕ್ಸ್ಟ್ ಬಂದೆ ನಾನು ನಿಮಗೆ ನಿನ್ನೆ ವೀಡಿಯೋದಲ್ಲೇ ನೋಡಿದ್ದೀರ, ನಾನು ಕೊಬ್ಬರಿನೆಲ್ಲ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಬ್ಬದ ಪ್ರಿಪ್ರೇಷನ್ಗೋಸ್ಕರ. ಈ ವಿಡಿಯೋದಲ್ಲಿ ಅದನ್ನು ಕಟ್ಟಿಂಗ್ ಯಾವ ರೀತಿ ಮಾಡ್ಕೊತಾ ಇದ್ದೀನಿ ನಾನು, ಯಾವ ರೀತಿ ಈಸಿಯಾಗಿ ನೀವು ಮನೆಯಲ್ಲಿಯೇ ಮಾಡ್ಕೊಬೋದು. ರೆಡಿಮೇಡ್ ಎಲ್ಲ ಅಂಗಡಿಗಳಲ್ಲೂ ಸಿಗ್ತವೆ, ಬಟ್ ಆದರೆ ನಾವು ಮನೇಲಿ ಮಾಡ್ಕೊಳೋದೇ ಬೆಟರು. ಕೆಲವೊಂದು ಜನ ಕೆಲ್ಸಕ್ಕೆ ಹೋಗಬೇಕು ಅನ್ನೋ ಬ್ಯುಸಿಯಲ್ಲಿ ಮನೇಲಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹೊರಗಡೆ ತೊಗೊಂಬರ್ತೀರಲ್ಲ. ನೋಡಿ, ಈ ಥರ ನಿಮ್ಮ ಮನೇಲಿ ಇದ್ದರೆ ನೀವೂ ಸಹ ಮನೇಲೇ ಕಟಿಂಗ್ ಮಾಡ್ಕೊಳ್ಳಿ, ಈಸಿಯಾಗಿ ಆಗುತ್ತೆ. ಈಗಿನ ಟೆಕ್ನಾಲಜಿಯಲ್ಲಿ ಏನು ತಂದೆ ರೆಡಿ ಸಿಗಲ್ಲ ಹೇಳಿ, ಎಲ್ಲದನ್ನು ರೆಡಿ ಸಿಕ್ಕೇ ಸಿಗ್ತವೆ. ಎಲ್ಲದನ್ನು ನಾವು ರೆಡಿ ತಂದು ಮಾಡೋದಕ್ಕಿಂತ ನಾವು ಮನೇಲಿ ಪ್ರತಿಯೊಂದನ್ನು ರೆಡಿ ಮಾಡ್ಕೊಳೋದ್ರಿಂದ ನಮಗೆ ಆ ಮನೇಲಿ ಹಬ್ಬದ ಸಡಗರ ಅನ್ನೋದು ಸಹ ಇರುತ್ತಲ್ವಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನು ಪ್ರತಿ ವರ್ಷವೂ ಮನೇಲೇ ಮಾಡ್ಕೊಳ್ಳೋದು ಆ್ಯಂಡ್ ಇದೇ ರೀತಿ ಕಟ್ ಮಾಡ್ಕೊಳ್ಳೋದು. ನಾನಿಲ್ಲಿ ಕಟಿಂಗ್ ಮಾಡ್ಕೊತಾ ಇದ್ದೀನಲ್ಲ, ಇದನ್ನು ತುಂಬ ತೆಳುವಾಗಿಯೂ ಸಹ ಮಾಡ್ಕೊತಾ ಇಲ್ಲ, ತುಂಬ ದಪ್ಪವಾಗಿಯೂ ಸಹ ಕಟ್ ಮಾಡ್ಕೊತಾ ಇಲ್ಲ. ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಸೈಜಿಗೆ ಬೇಕು, ಒಬ್ಬೊಬ್ಬರು ತೀರಾ ತೆಳುವಾಗಿ ಇಷ್ಟಪಡ್ತಾರೆ, ಒಬ್ಬೊಬ್ಬರು ಇಲ್ಲ ಸ್ವಲ್ಪ ದಪ್ಪ ದಪ್ಪ ಇರಲಿ ಅಂತ ಮಾಡ್ತಾರೆ. ನಾನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ನೀವು ನಿನ್ನೆ ವಿಡಿಯೋದಲ್ಲಿ ನೋಡಿರೋ ಥರ ನಾನು 4 ಕೊಬ್ಬರಿನ ತುರಿದು ರೆಡಿ ಮಾಡ್ಕೊಂಡಿದ್ದೆ. ಇವಾಗ 1 ಕೊಬ್ಬರಿ ಹಚ್ಕೊಂಡಿದ್ದೀನಿ. ಇವಾಗ 4 ಕೊಬ್ಬರಿನೂ ನಾನೇನು ಹಚ್ಕೊಳೋದಕ್ಕೆ ಹೋಗಲ್ಲ, 1 ಕೊಬ್ಬರಿನ ಎತ್ತಿಡ್ತೀನಿ. ಅದನ್ನು ಸಹ ಏನು ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಅಂದರೆ ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ, ಕಪ್ಪುದು ಎತ್ತಿಟ್ಟಿದ್ದೀನಲ್ವಾ ಬಾಕ್ಸಲ್ಲಿ, ಅದಕ್ಕೆ ಈ ಕೊಬ್ಬರಿ ಇದು ಮಾಡಿಬಿಟ್ಟು ಕೊಬ್ಬರಿ ಮಿಠಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಈಗಲೇ ಮಾಡಲ್ಲ, ಹಬ್ಬ ಎಲ್ಲ ಕಳ್ಕೊಂಡಾದ್ಮೇಲೆ ಮಾಡ್ತೀನಿ. ಇವಾಗ ಸ್ವಲ್ಪ ಬ್ಯುಸಿ ಇದ್ದೀನಿ, ಸ್ವಲ್ಪ ಟೈಲರಿಂಗ್ ಕೆಲಸನೂ ಇದ್ದಾವೆ. ಸೀಸನ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಕುಚ್ಚಿನವು ಇದ್ದಾವೆ, ಹೂವಿನ ಕೆಲಸಗಳಿದಾವಲ್ಲ, ಅದರಿಂದ ಎಲ್ಲದನ್ನು ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ. ನೋಡಿ, ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ನೀವು ಪೀಸ್ಗಳಾಗಿ ಮಾಡ್ಕೊಬೋದು. ಇವಾಗ ನಾನು ಕಟ್ ಮಾಡ್ಕೊಂಡಿರೋದನ್ನ ಎಲ್ಲದನ್ನು ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಒಂದು 2 ದಿನ ಬಿಸಿಲಲ್ಲಿ ಒಣಗಿಸ್ತೀನಿ. ನೋಡಿ, ಈ ಥರ ಇದೆಯಲ್ಲ, ಬಿಸಿಲಲ್ಲಿ ಒಣಗಿಸಿದಾಗ ಸ್ವಲ್ಪ ಗಟ್ಟಿ ಆಗುತ್ತೆ, ಸೊ ಅದು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿಂದ ಬಂದು ನನ್ನ ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ನಾವು ಮನೆ ಮುಂದೆನೇ ಹೂವಿನ ಗಿಡ ಹಾಕಿರೋದ್ರಿಂದ ಬೆಳಗ್ಗೆ ಎದ್ದು ಹೊರಗಡೆ ಬರ್ತಿದ್ದಾಗೇ ಹೂವಿನ ಗಿಡ ನೋಡೋದ್ರಿಂದ ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ. ಆ ಹೂವಿನ ಗಿಡ ಎಲ್ಲ ಒಂದು 2 ನಿಮಿಷ ನಾನು ಅಲ್ಲೇ ನಿಂತ್ಕೊಂಡು ಟೈಮ್ ಪಾಸ್ ಮಾಡ್ತೀನಿ. ಅದನ್ನೆಲ್ಲ ನೋಡಿಕೊಂಡು ಆಮೇಲೇ ನೆಕ್ಸ್ಟ್ ಕೆಲಸ ಏನಿದ್ದಾವೆ ಅದನ್ನು ಮಾಡೋದು. ನೋಡಿ, ಇಲ್ಲಿ ನಾವು ಮನೆ ಹತ್ರನೇ ತೆಂಗಿನಕಾಯಿನ ಹೊಟ್ಲಾಕಿದ್ದೀವಿ. ನಾವೇನು ತೆಂಗಿನ ಗಿಡನೆಲ್ಲ ಏನು ಸೇಲ್ ಮಾಡೋದಕ್ಕೆ ಹೋಗೋದಿಲ್ಲ, ನಮಗೇನೆ ಮನೆಗೆ ಆಗ್ತವೆ ಅಂತ ನಾವು ಹೊಟ್ಲಾಕೊಂಡಿರ್ತೀವಿ. ನಮ್ಮವೇ ದೊಡ್ಡವು ಮರ ಇದ್ದಾವೆ, ಅದರಿಂದ ಅಪ್ಪ ಮಾವನವ್ರು ತಂದು ಅವನ್ನೆಲ್ಲ ಹೊಟ್ಲಾಕಿರ್ತಾರೆ ಬೇಕಾದಷ್ಟು.
ಅದೆಲ್ಲ ಆದಮೇಲೆ ನಾನು ಹೊಸ್ಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಹೂವೆಲ್ಲ ತೊಗೊಂಬಂದು ಇಟ್ಕೊಂಡೆ. ಈಗ ಬಂದ್ಬಿಟ್ಟು ಹಾಸಿಗೆ ಮೇಲೆ ಪಾಪು ಇವತ್ತು ಸುಸು ಮಾಡಿದ್ರು ಅಂದ್ಬಿಟ್ಟು ಹಾಸಿಗೆ ಬೆಡ್‌ಶೀಟ್ ಎಲ್ಲ ಚೇಂಜ್ ಮಾಡ್ಕೊಳ್ಳೋಣ ಅಂತ ಬಂದೆ. ನಮ್ಮ ಪಾಪು ಇನ್ನೂ ಚಿಕ್ಕವಳಾಗಿರೋದ್ರಿಂದ ಇದು ಕಾಮನ್ನು. ಬಟ್ ಆದರೆ ಅವ್ರೇನು ಡೈಲಿ ನೈಟ್ ಏನು ಬೆಡ್ ಎಲ್ಲ ವೆಟ್ ಮಾಡೋದಕ್ಕೆ ಹೋಗೋದಿಲ್ಲ. ಬಟ್ ಆದರೆ ಅವರು ಒಂದೊಂದು ಸತಿ ನಿದ್ದೆಯಲ್ಲಿ ಮರ್ತು ಮಾಡ್ಕೊಂಡ್ಬಿಡ್ತಾರೆ. ಇದೆಲ್ಲ ಮಕ್ಕಳಿರೋ ಮನೇಲಿ ಕಾಮನ್ನು. ಅದಕ್ಕೋಸ್ಕರ ನಾನು ಬೆಡ್ ಮ್ಯಾಟ್ರೆಸ್‌ನ ನಮ್ಮ ಪಾಪು ಹುಟ್ದಾಗಿಂದನೂ ಸಹ ಯೂಸ್ ಮಾಡ್ತಾ ಇದ್ದೀನಿ. ಅದರಿಂದ ನಮ್ಮ ಹಾಸಿಗೆಗೆ ಏನು ಎಫೆಕ್ಟ್ ಆಗೋದಕ್ಕೆ ಹೋಗೋದಿಲ್ಲ. ಬೆಡ್ ಮ್ಯಾಟ್ರೆಸ್‌ನ ನಾನು ವೀಕ್ಲಿ ಒನ್ಸ್ ತೆಗೆದುಬಿಟ್ಟು ವಾಶ್ ಮಾಡಿ ಒಣಗಿಸ್ಬಿಟ್ಟು ಹಾಕ್ಕೊಂತೀನಿ. ಬೆಡ್ ಮ್ಯಾಟ್ರೆಸ್‌ನ ಏಂತಕ್ಕೆ ಯೂಸ್ ಮಾಡಬೇಕು ಅಂದರೆ, ಅಕಸ್ಮಾತ್ ಇವಾಗ ಅವರು ಒಂದೊಂದ್ಸತಿ ಸುಸು ಮಾಡ್ಕೊಳೋದೇ ಆಗ್ಬೋದು, ಅಥವಾ ಕುತ್ಕೊಂಡು ನೀರು ಕುಡಿಯುವಾಗ ನೀರು ಚೆಲ್ಲೋದು, ಹಾಲು ಚೆಲ್ಲೋದು. ನಮ್ಮ ಮಗಳಂತೂ ತುಂಬ ತೀಟೆ, ಅದನ್ನು ಮಾಡ್ತಾನೆ ಇರ್ತಾರೆ. ಅದಕ್ಕೋಸ್ಕರ ನಾನು ಬೆಡ್ ಮ್ಯಾಟ್ರೆಸ್‌ನ ಹಾಕ್ಬಿಟ್ಟಿರ್ತೀನಿ. ಸೊ ಹಾಸಿಗೆ ಸೇಫ್ಟಿಯಾಗಿರುತ್ತೆ, ಏನು ಗಲೀಜಾಗೋದಿಲ್ಲ ಅಂತ. ನಾನು ಮನೇಲಿ ಎಲ್ಲರೂ ಇದ್ರೂ ಒಬ್ಬಳೇ ವಿಡಿಯೋ ಶೂಟ್ ಮಾಡ್ಕೊಬೇಕಾದ್ರೆ ನಮ್ಮ ಪಾಪು ಅಲ್ಲಿ ಇಲ್ಲಿ ಓಡಾಡ್ಕೊಂಡೋದು, ಫೋನ್ ಎತ್ಕೊಳೋದು, ಇಲ್ಲ ಬೀಳ್ಸೋದು ಎಲ್ಲ ಕಿತಾಪತಿ ಮಾಡ್ತಾನೆ ಇರ್ತಾರೆ. ಅವ್ರನ್ನ ನಿಭಾಯಿಸ್ಕೊಂಡು ಮಾಡೋ ಅಂಥದ್ದು ನನಗೂ ಒಂಥರ ಹೊಸ ಟಾಸ್ಕ್. ಮುಂಚೆನೂ ಕಿತಾಪತಿ ಎಲ್ಲ ಮಾಡೋರು. ಬಟ್ ಆದರೆ ನಾನು ಆವಾಗ ಯೂಟ್ಯೂಬೆಲ್ಲ ಏನು ಚಾನಲ್ ಎಲ್ಲ ಸ್ಟಾರ್ಟ್ ಮಾಡಿರಲಿಲ್ವಲ್ಲ. ಈಗ ಫೋನೆಲ್ಲ ನಾನು ಜಾಸ್ತಿ ನೋಡ್ತಾ ಇರಲಿಲ್ಲ. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಮತ್ತು ಬೇರೆ ಕೆಲಸಗಳಲ್ಲಿ ಅವರು ನನ್ನ ಜೊತೆ ಎಲ್ಲ ಹೆಲ್ಪ್ ಮಾಡೋರು. ನೋಡಿ ಇಲ್ಲೂ ಬರ್ತಾ ಇದ್ದಾರೆ. ನಾನು ಹೆಲ್ಪ್ ಮಾಡ್ತೀನಿ, ಈ ಸೈಡ್ ಎಳಿತೀನಿ, ಆ ಸೈಡ್ ಎಳಿತೀನಿ ಅಂತ ಮಾಡ್ತಾ ಇರ್ತಾರೆ. ಇಲ್ಲ ಅಲ್ಲಿ ಒಂಚೂರು ಸಂದಿ ಜಾಗ ಸಿಕ್ಕಿದ್ರೆ ಸಾಕು, ಅಲ್ಲೋಗಿ ತೂರ್ಕೊಳೋದಕ್ಕೂ ನೋಡ್ತಾ ಇರ್ತಾರೆ ಅವರು. ಅವ್ರು ಅಂಗನವಾಡಿಗೆ ಬೇರೆ ಹೋಗಿಲ್ವಲ್ಲ, ಅಲ್ಲೇ ಅಮ್ಮ ಊರಿಗೆ ಹೋಗಿ ಬಂದಾಗಿಂದನೂ ಹೋಗೇ ಇಲ್ಲ. ಅದಕ್ಕೋಸ್ಕರ ಮನೇಲೇ ಇರ್ತಾರೆ. ಈಗ ಬೆಡ್ ಮೇಲೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಂಡಾದ್ಮೇಲೆ ಕಸ ಗುಡಿಸಿದ್ದೆಲ್ಲ ಆಗಿತ್ತು. ಅದಕ್ಕೆ ನೆಲ ಒರೆಸ್ಕೊಳ್ಳೋಣ ಅಂತ ಬಂದೆ. ನೋಡಿ ನನ್ನ ಹಳೆ ಸ್ಪಿನ್ ಮಾಪ್ ಏನಿತ್ತು ಅದು ಮುರಿದೋಗಿತ್ತಲ್ಲ, ಇವಾಗ ಮತ್ತೆ ನಾನು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿದ್ದೆ. ಇದು ಕೂಡ ಕ್ವಾಲಿಟಿ ಅಷ್ಟೇ ಚೆನ್ನಾಗಿದೆ. ಅದನ್ನು ನಾವು ಅಂಗಡೀಲಿ ಶಾಪ್ ಮಾಡಿದಾಗ ತೊಗೊಂಡಿದ್ದಿದ್ದು. ಇದು ಚೆನ್ನಾಗಿದೆ. ನೆಲ ಎಲ್ಲ ಒರೆಸ್ಕೊಂಡಾದ್ಮೇಲೆ ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡ್ರು. ನಮ್ಮ ಯಜಮಾನರು ಪೂಜೆ ಮಾಡಿದ್ರು ಇವತ್ತು. ಅವರು ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಇವತ್ತು ಒಂಚೂರು ಕೆಲಸ ಇತ್ತು ಅಂದ್ಬಿಟ್ಟು ಇಬ್ಬರು ಆಳು ಬಂದಿದ್ರು. ಅವ್ರಿಗೂ ಸಹ ನಾನು ಟಿಫನ್ ರೆಡಿ ಮಾಡಿದ್ದೆ. ಅವರು ತಿಂಡಿ ಎಲ್ಲ ಮುಗಿಸ್ಕೊಂಡು ಕೆಲಸ ಏನಿತ್ತು ಅದನ್ನು ಮುಗಿಸ್ಕೊತೀವಿ ಅಂತ ಹೊರಟ್ರು. ನಮ್ಮ ಪಾಪು ಒಂದು ಸ್ವಲ್ಪ ನಾನು ಹೂವು ಕುಯ್ಯೋ ಕೆಲಸ ಇತ್ತು ಅಂದ್ಬಿಟ್ಟು ಬಂದೆ. ಮನೆ ಹತ್ರನೇ ಅಲ್ವಾ, ಅದಕ್ಕೆ ಅವರು ಬಂದಿದ್ರು ಇವತ್ತು ನನ್ನ ಜೊತೆಲಿ. ಅಮ್ಮ ನಾನು ಕುಯ್ತೀನಿ ಅಂದ್ಬಿಟ್ಟು ಅವರು ಟ್ರಿಮ್ಮರ್ ಇಟ್ಕೊಂಡು ಹೂ ಕುಯ್ಯೋದಕ್ಕೆ ಹೋಗ್ತಾ ಇದ್ದಾರೆ. ನಾವು ಏನೇ ಕೆಲಸ ಮಾಡ್ತೀವಿ ಅಂದ್ರೂ ಇವರು ನಮ್ಮ ಜೊತೆ ಬರಬೇಕು, ನಮ್ಮ ಜೊತೆ ಅವರೂ ಕೆಲಸ ಮಾಡ್ತಾ ಇರಬೇಕು. ಆವಾಗಲೇ ಅವ್ರಿಗೂ ಸಮಾಧಾನ ಆಗೋದು ಅನಿಸುತ್ತೆ. ಮನೇಲಿದ್ದರೆ ಅಲ್ವಾ ಮಕ್ಕಳು ನಾವು ಎಲ್ಲ ಕೆಲಸ ಮಾಡ್ತೀವಿ ಅಂತ ಬರೋದು. ಅದಕ್ಕೆ ನಾವು ಮಾಡೋ ಅಂಥದ್ದನ್ನ ಮಾಡಿಸ್ತೀವಿ. ಅಂದರೆ ಎಲ್ಲದನ್ನು ಪಾಪ ಅವ್ರ ಮೇಲೆ ಬಿಡಲ್ಲ. ಆದರೆ ಅವ್ರಿಗೆ ಇರೋ ಕ್ಯೂರಿಯಾಸಿಟಿನ ನಾನು ಯಾಕೆ ಹಾಳು ಮಾಡೋಕ್ಕೆ ಹೋಗಬೇಕು ಅಂತ ಬಿಡ್ತೀನಿ ಅಷ್ಟೇ. ಹೂವೆಲ್ಲ ಕುಯ್ಕೊಂಡಾದ್ಮೇಲೆ ಕಟ್ಟೋದೂ ಇತ್ತು. ಹೂವು ಪ್ರತಿ ಸತಿ ಹಾಕ್ದಾಗ್ಲೂ ಅಷ್ಟೇ ನಾವೇ ಕುಯ್ದು ಕಟ್ಟಿ ಆಮೇಲೆ ಮಾರ್ಕೆಟಿಗೆ ತೊಗೊಂಡೋಗಿ ಸೇಲ್ ಮಾಡೋದು. ಇವಾಗಿನ ಸೀಸನಲ್ಲಿ ರೇಟ್ ಹೇಗಿದೆ ಅಂತ ಗೊತ್ತಿಲ್ಲ. ಲಾಸ್ಟ್ ಸೀಸನಲ್ಲಿ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿತ್ತು. ಆಮೇಲೆ ಮಧ್ಯ ಲಾಸ್ಟಿಗೆ ಬರ್ತಾ ಬರ್ತಾ ರೇಟ್ ಫುಲ್ ಬಿದ್ದೋಗಿತ್ತು. ಹೋದ ಸತಿ ಅಂತೂ ಹಾಕಿದ್ರಲ್ಲಿ ಅರ್ಧಕ್ಕರ್ಧ ಲಾಸೇ ಆಗಿತ್ತು. ಬಟ್ ಆದರೆ ಈ ಸತಿ ಹಾಕಿರೋದು ಏನಾಗುತ್ತೆ ಅಂತ ಗೊತ್ತಿಲ್ಲ. ಆ್ಯಂಡ್ ಹೋದ ಸತಿ ಹಾಕಿದ್ದು ಬೇಜಾರಲ್ಲಿ ಈ ಸತಿ ನಾವು ಗಿಡನೂ ಸಹ ಚೆನ್ನಾಗೇನು ಮೇಂಟೈನ್ ಮಾಡಿಲ್ಲ. ಬಟ್ ನೋಡಬೇಕು ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಇನ್ನು ನನಗೂ. ನಮ್ಮ ಪಾಪು ಮಲಗಿದ್ರು ಅಂದ್ಬಿಟ್ಟು ಇವಾಗ ನಾನು ಹೂ ಕೊಟ್ಕೊಳ್ಳೋಣ ಅಂತ ಬಂದೆ. ಇಲ್ಲಾಂದರೆ ಅವ್ರ ಮೇಲೆ ಬಿಟ್ಟರೆ ಅವರು ನಿಧಾನ ಆಗಿಬಿಡುತ್ತೆ. ಅಕಸ್ಮಾತು ಸಂಜೆ ಆದರೆ ಸುಮ್ಮನೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ನಾವು ಜೊತೆಲಿ ಅವ್ರ ಜೊತೆ ಕೆಲಸ ಮಾಡ್ತೀವಿ. ಪ್ರತಿ ಸತಿನೂ ಅಷ್ಟೇ. ಈ ಸತಿನೇ ನಾನಿನ್ನೂ ಹೂವು ಕಟಿಂಗಿಗೆ ಹೋಗಿರಲಿಲ್ಲ. ಪಾಪು ಮಲಗಿರಲ್ವಲ್ಲ, ಇನ್ನು ಅಂಗನವಾಡಿಗೆ ಹೋದಾಗ ಅವ್ರನ್ನ ಬಿಟ್ಟು ಬಂದ್ಬಿಟ್ಟು ನಾನು ಬೇಕಾದ್ರೆ ಹೂ ಕುಯ್ಯೋದಕ್ಕೂ ಹೋಗ್ಬೋದು. ನೋಡಿ ಇಷ್ಟು ಹೂವು ಆಗಿದ್ದೋ ಇವತ್ತು. ಇದನ್ನೆಲ್ಲ ಕಟ್ಟಿ ರೆಡಿ ಮಾಡಿ ಇಟ್ಟು, ಇಷ್ಟೆಲ್ಲ ಹೂವು ಕಟ್ಟಿ ರೆಡಿ ಮಾಡಿ ಇಡೋ ಅಷ್ಟೊತ್ತಿಗೆ ಅಲ್ಲೇ 2 ಗಂಟೆ ಆಗಿತ್ತು. 2 ಗಂಟೆ ಆಗಿತ್ತಲ್ಲ, ಇನ್ನು ಬೇರೆ ಏನೂ ಕೆಲಸ ಇರಲಿಲ್ಲ ಅಂದ್ಬಿಟ್ಟು ಅವರು ಊಟ ಮಾಡಿಕೊಂಡು ಮನೆಗೆ ಹೋಗಿ ಅಂತ ಹೇಳಿದೆ. ನಾನು ಮುದ್ದೆ ಮಾಡೋಣ ಅಂತ ಇದ್ದೆ. ಬಟ್ 2 ಗಂಟೆಗೆ ಕೆಲಸ ಮುಗಿದಿದ್ದರಿಂದ ಮುದ್ದೆ ಏನು ಮಾಡಲಿಲ್ಲ. ಸೊಪ್ಪು ಸಾಂಬಾರು ಮಾಡಿ ಅನ್ನ ಮಾಡಿದ್ದೆ. ಅದನ್ನೇ ಊಟ ಮಾಡ್ಕೊಂಡು ಹೊರಟ್ರು ಅವ್ರೂ ಮನೆಗೆ. ಪಾಪ ಇಷ್ಟೊತ್ತಿನಲ್ಲಿ ಮಧ್ಯಾಹ್ನದ ಮೇಲೆ ಹೋಗಿ ಅವ್ರೂ ಮನೇಲಿ ಅಡುಗೆ ಮಾಡ್ಕೊಂಡು ಏನು ಊಟ ಮಾಡ್ತಾರೆ ಅಲ್ವಾ. ಇದ್ರ ಜೊತೆ ಹಾಲಿನ ಮಿಕ್ಸಿ ಬೇರೆ 2 ದಿವಸದಿಂದ 3 ದಿವಸದಿಂದ ಓಡ್ತಾನೆ ಇರಲಿಲ್ಲ. ಅದು ಬೇರೆ ಏನೋ ಒಂದು ಸ್ವಲ್ಪ ರಿಪೇರಿ ಇತ್ತು. ಜಾರ್ಗಳು ಅವು ತುಂಬ ಒಂದು ದೊಡ್ಡ ಜಾರು, ಅದು ಯೂಸ್ ಮಾಡ್ದಲ್ಲೇ ಜಾಮ್ ಆಗಿತ್ತು. ಅದನ್ನು ಸಹ ಅವರು ಫ್ರೀ ಮಾಡಿಕೊಟ್ರು. ಅವ್ರ ಹತ್ರ ರೆಡಿ ಮಾಡಿಸ್ಕೊಂಡೆ, ಮನೆ ಹತ್ರನೇ ತೊಗೊಂಡೋಗೋದಕ್ಕೆ ಟೈಮ್ ಇಲ್ಲ ಅಂತ. ಇನ್ನು ಇವತ್ತಿನ ಪ್ರಿಪ್ರೇಷನಲ್ಲಿ ಹಬ್ಬಕ್ಕೆ ಅಂದ್ಬಿಟ್ಟು ಕೊಬ್ಬರಿ ಎಲ್ಲ ಕಟಿಂಗ್ ಎಲ್ಲ ಮಾಡಿ ಬಿಸಿಲಲ್ಲಿ ಒಣಗಕ್ಕೆ ಇಟ್ಟಿದ್ನಲ್ಲ, ಇವತ್ತಿನ ವಿಡಿಯೋದಲ್ಲಿ ನಾನು ಬೆಲ್ಲನ ಕಟಿಂಗ್ ಮಾಡ್ಕೊತಾ ಇದ್ದೀನಿ. ಇಲ್ಲೆಲ್ಲೂ ಅಚ್ಚು ಬೆಲ್ಲ ಸಿಗೋದಿಲ್ಲ. ಅದಕ್ಕೇ ಯಾವ್ದು ಸಿಗುತ್ತೆ ಅದನ್ನೇ ನಾವು ಕಟ್ ಮಾಡ್ಕೊಬೇಕು. ಅಚ್ಚು ಬೆಲ್ಲ ಸಿಗೋ ಥರ ಇದ್ದಿದ್ರೆ ನಾನು
ಹಬ್ಬದ ಹಿಂದಿನ ದಿನಾನೇ ಕಟ್ ಮಾಡ್ಕೊತಾ ಇದ್ದೆ. ಬಿಕಾಸ್ ಅದು ಅಷ್ಟು ರಿಸ್ಕ್ ಆಗಲ್ಲ, ತುಂಬ ಸ್ಮೂತ್ ಇರುತ್ತೆ, ಕಲ್ಲರೆಲ್ಲ ಬೇಕು ಅನ್ನೋ ಥರ ಏನಿಲ್ಲ. ಆದರೆ ಏನು ಮಾಡೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಇರೋದನ್ನೇ ಅಡ್ಜಸ್ಟ್ ಮಾಡ್ಕೊಬೇಕು ಅಂದ್ಬಿಟ್ಟು ಒಂದಿನ ಒಂದು 2 ದಿವಸ 3 ದಿವಸಕ್ಕೆ ಮುಂಚೆನೇ ಇದನ್ನು ಸಹ ರೆಡಿ ಮಾಡಿ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊತೀನಿ. ಇದನ್ನೇ ಏನು ನಾವು ಎಂಜಲೆಲ್ಲ ಏನು ಮಾಡೋಕ್ಕೋಗಲ್ಲ, ಅಂದರೆ ಏನು ಟೇಸ್ಟ್ಗೆ ತಿನ್ನೋದಕ್ಕೆಲ್ಲ ಹೋಗಲ್ಲ. ಹಬ್ಬದ ದಿನನೇ ನಾನು ಏನು ಬಿರೆಳ್ಳು ಮಾಡ್ಕೊತೀವಿ ಅವತ್ತೇನೆ ಇದನ್ನ ರೆಡಿ ಮಾಡ್ಕೊಳೋದು. ನಮ್ಮ ಸೈಡೆಲ್ಲ ನಾವು ತುಮಕೂರು ಬೆಂಗಳೂರು ಸೈಡವ್ರು ಆಗಿರೋದ್ರಿಂದ ನಾವು ಎಳ್ಳು ಬೆಲ್ಲ ಅಂತ ಕರಿತೀವಿ. ಬಟ್ ಈ ಸೈಡ್ ಹಾಸನ್ ಸೈಡ್ ನಾನು ಮದುವೆ ಆಗಿರೋದ್ರಿಂದ ಇಲ್ಲಿ ಬೀರೆಳ್ಳು ಅಂತ ಕರೀತಾರೆ. ನಿಮ್ಮ ಸೈಡೆಲ್ಲ ಯಾವ ರೀತಿ ಕರಿತೀರಾ ಅಂತಲೂ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ನಾನು ಈ ಸೈಜ್ಗೆ ಎಲ್ಲದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊತೀನಿ ನಾನು. ಬೆಲ್ಲದ್ದೆಲ್ಲ ಕಟಿಂಗ್ ಮಾಡಿ ಅದನ್ನೆಲ್ಲ ಬಾಕ್ಸ್ಗೆ ಹಾಕಿ ಎತ್ತಿಟ್ಟಾದ್ಮೇಲೆ ಕಡಲೆ ಬೀಜನೂ ಇವತ್ತೇ ಎಲ್ಲ ಹುರಿದು ರೆಡಿ ಮಾಡಿ ಇಟ್ಕೊಂಬಿಡೋಣ. ಇದನ್ನು 1 ದಿನ 2 ದಿನ ಬಿಸಿಲಲ್ಲಿ ಒಣಗಿಸಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನೋಡಿ, ಈಗ ಕಡಲೆ ಬೀಜನೂ ಸಹ ನನಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ನಮ್ಮ ಮನೆಗೆ ಅಷ್ಟು ಕ್ವಾಂಟಿಟಿಯಲ್ಲಿ ನಾನು ಕಡಲೆ ಬೀಜನೂ ಹಾಕ್ಕೊಂಡಿದ್ದೀನಿ. ಅರೌಂಡ್ ಒಂದು ಅರ್ಧ ಕೆಜಿಯಷ್ಟು ಹಾಕ್ಕೊಂಡಿದ್ದೀನಿ ನಾನು. 2 ಟ್ರಿಪ್ ಹುರ್ಕೊಂಡೆ. ಅದನ್ನು ಹುರ್ಕೊಂಡು ನಾನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡೆ. ಅಂದರೆ ಒಂದು ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ಬಿಸಿಲಿಗೆ ಇಡೋಣ ಸಿಪ್ಪೆ ತೆಗೆದುಬಿಟ್ಟು ಅಂತ. ಅದೇ ಬಾಣಲಿ ಬಿಸಿ ಇತ್ತಲ್ಲ, ಅದೇ ಬಾಣಲಿಗೆ ಸ್ವಲ್ಪ ಕಡಲೆನೂ ಸಹ ಆ್ಯಡ್ ಮಾಡಿಕೊಂಡು ನಾನು ಲೈಟಾಗಿ, ಅದನ್ನೇನು ಉರಿಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಜಸ್ಟ್ ಬಿಸಿ ಇದ್ದಿದ್ದ ಬಾಣಲಿಗೆ ಹಾಕ್ಬಿಟ್ಟು ಹಾಗೆ ಕೈ ಆಡ್ಕೊಂಡೆ ಇದನ್ನು ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊತೀನಿ. ಇಷ್ಟೆಲ್ಲ ಕೆಲಸ ಮುಗಿದ ಮೇಲೆ ಒಂದು ಸ್ವಲ್ಪ ನೆಟ್ಟೂರ್ಗೆ ಹೋಗಿ ಸೀರೆ ತರೋದಿತ್ತು ಕುಚ್ಚು ಹಾಕೋದಕ್ಕೆ ಅಂದ್ಬಿಟ್ಟು. ಅಮ್ಮ ಊರಿಗೆ ಹೋಗಿ ಬಂದಾಗಿಂದನೂ ನಾನು ಹೋಗೇ ಇರಲಿಲ್ಲ, ಅಲ್ಲೇ 3-4 ದಿವಸ ಆಗಿತ್ತಲ್ಲ, ಅದರಿಂದ ಅಲ್ಲಿ ಸೀರೆ ಇದ್ದು ಅಂದ್ಬಿಟ್ಟು 2 ಸೀರೆನೂ ಇಸ್ಕೊಂಡು ಮನೆಗೆ ಬಂದೆ. ನೋಡಿ, ಒಂದು ಸೀರೆ ಬ್ಲೂ ಆ್ಯಂಡ್ ಯೆಲ್ಲೋ ಕಲರಲ್ಲಿ ಬಂದಿದೆ ಕಾಂಬಿನೇಷನ್, ಇನ್ನೊಂದು ಪಿಂಕ್ ಆ್ಯಂಡ್ ಕ್ರೀಮ್ ಕಲರಲ್ಲಿ ಬಂದಿದೆ. 2 ಸೀರೆನೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ 2 ಸೀರೆಗೂ ನಾನು ಥ್ರೆಡ್ಸ್ನೆಲ್ಲ ಏನು ತರೋದಕ್ಕೆ ಹೋಗಿರಲಿಲ್ಲ. ಯಾವ ಕಲರ್ ಇರಲ್ಲ ನನ್ನ ಹತ್ರ, ಅದಕ್ಕೆ ಮಾತ್ರ ನಾನು ಥ್ರೆಡ್ನ ಅಂಗಡಿಯಿಂದ ತೊಗೊಂಬರ್ತೀನಿ. ನನ್ನ ಹತ್ರ ಇದ್ದಾಗ ನಾನು ಥ್ರೆಡ್ ಏನು ತರೋದಕ್ಕೆ ಹೋಗೋದಿಲ್ಲ. ಆ್ಯಂಡ್ ಇವಾಗ ಇದಕ್ಕೆ 6 ಎಳೆ ದಾರ ಬೇಕಲ್ಲ, ನಾನು ಬೇಸ್ ಲೈನ್ ಚೈನ್ ಸ್ಟಿಚ್ಚನ್ನ ಹಾಕೊಳೋದ್ರಿಂದ 6 ಎಳೆ ದಾರ ಬೇಕಾಗುತ್ತೆ. ಅದಕ್ಕೆ ಅದನ್ನು ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೇಸ್ ಲೈನ್ ಚೈನ್ ಸ್ಟಿಚ್ ಹಾಕೋದಕ್ಕೆ ನಾನು ಯೂಸ್ ಮಾಡೋ ನೀಡಲ್ ಬಂದು ಟುಲಿಪ್ ಬ್ರ್ಯಾಂಡ್ದು. 0.11, 12, 9, 10 ಸಹ ಬರ್ತವೆ, 21 ಅಂದರೆ ಎಲ್ಲ ನಂಬರ್ಸಲ್ಲೂ ಅವೈಲೇಬಲ್ ಇರುತ್ತೆ. ನಿಮ್ಮ ಕಂಫರ್ಟಬಲ್ ತಕ್ಕನಾಗಿ ನೀವು ಯೂಸ್ ಮಾಡ್ಬೋದು. ನಾನು ಎಲ್ಲ ಬ್ರ್ಯಾಂಡಲ್ಲೂ ಇದ್ದಾವೆ ನನ್ನ ಹತ್ರ, ಒಂದು 4-5 ನೀಡಲ್ಸ್ ಇದ್ದಾವೆ. ಅಂದರೆ ನಾನು ಡೈಲಿ ಬೇಸಸಲ್ಲಿ 0.11 ಅಷ್ಟೇ ಯೂಸ್ ಮಾಡೋದು. ಫಸ್ಟ್ ಇವಾಗ ಥ್ರೆಡ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ ಅಂತ ಬಂದಿದ್ದೀನಿ. ಇವಾಗ ಪಿಂಕ್ ಕಲರ್ ಸ್ಯಾರಿ ಇತ್ತಲ್ಲ, ಅದಕ್ಕೆ ಪಿಂಕ್ ಕಲರ್ ಥ್ರೆಡ್ 2 ಇದ್ದು, ಇದನ್ನು ತೊಗೊಂಡು ನಾನು 150 ಎಳೆ ದಾರನ ರೆಡಿ ಮಾಡ್ಕೊತಾ ಇದ್ದೀನಿ. 2 ಥ್ರೆಡ್ ನನಗೆ ಸಿಕ್ಕಿದ್ರಿಂದ ನಾನೇನು ಮಾಡ್ತೀನಿ, 75 ಎಳೆ ಸುತ್ಕೊತೀನಿ. 75 ಸತಿ ಸುತ್ತೋದ್ರಿಂದ ಅದು ಡಬಲ್ ಆದಾಗ ನಮಗೆ 150 ಆಗುತ್ತೆ. ಅದೇ ನನಗೆ ಒಂದೇ ಒಂದು ದಾರ ಇದ್ದಾಗ ನಾನು 150 ಟೈಮ್ಸ್ ಸುತ್ಕೊಂಡ್ಲೇಬೇಕಾಗುತ್ತೆ. ಅದಕ್ಕೆ ನಾನು ಜಾಸ್ತಿ 2 ಇದೆಯಾ 3 ಇದೆಯಾ ಅಂತ ಹುಡುಕ್ತಾ ಇರ್ತೀನಿ. 3-4 ಸಿಕ್ಕಿದಾಗ ನನಗೆ ಒಂಥರ ಖುಷಿನೇ ಆಗುತ್ತೆ, ಅಪ್ಪ ಕಮ್ಮಿ ರೌಂಡು ಸುತ್ತಬೇಕು ಅಂತ. ಏನು ನೀವು ಇದು ರಟ್ಟು ಏನು ನೋಡ್ತಾ ಇದ್ದೀರಾ, ಈ ರಟ್ಟಿಗೆ ನಾನು ಸುತ್ಕೊಂಡ್ರೆ ನನಗೆ 2 ಕಲರ್ನು ಸುತ್ಕೊಳೋದ್ರಿಂದ ಇದು ಸರಿ ಹೋಗುತ್ತೆ, ನನ್ನ ಕುಚ್ಚು ಹಾಕೋದಕ್ಕೆ ಸಾಕಾಗುತ್ತೆ ಥ್ರೆಡ್ಡು. ನೋಡಿ, ಇವಾಗ ನಾನು 150 ಎಳೆ ಸುತ್ಕೊಂಡು ಆದಮೇಲೆ ಸಿಸರ್ ತೊಗೊಂಡು ಆ ಥ್ರೆಡ್ಡನ್ನು ಸೆಂಟ್ರಲ್ಲಿ ಕಟ್ ಮಾಡಿ ಬಿಟ್ಬಿಡ್ಬಾರ್ದು, ಹಾಗೆ ಕೈಯಲ್ಲಿ ಇಟ್ಕೊಂಡು ಗ್ಲೂನು ನಾವು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಗ್ಲೂ ಹಾಕಿ ಸೆಕ್ಯೂರ್ ಮಾಡ್ಕೊಳೋದ್ರಿಂದ ಇದು ಬಿಚ್ಚೋಗೋದಿಲ್ಲ. ಆ್ಯಂಡ್ ನಾವು ಇವತ್ತು ರೆಡಿ ಮಾಡಿ ಇಟ್ಕೊಂಡು ನಾಳೆ ಇಲ್ಲ ನಾಡಿದ್ದಾದ್ರೂ ನಾವು ಕುಚ್ಚನ್ನ ಕಟ್ಕೊಬೋದು. ಅದರಿಂದ ನಾನೇನು ಮಾಡ್ತೀನಿ, ದಾರಾನ ಸುತ್ತಿ ರೆಡಿ ಮಾಡ್ಕೊತಿದ್ದಾಗೇ ಗ್ಲೂ ಹಾಕಿ ಸ್ಟಿಕ್ ಮಾಡಿಬಿಟ್ಟು ಇಟ್ಬಿಡ್ತೀನಿ. ಎಷ್ಟೇ ಉದ್ದ ಇದ್ರೂ ಏನೇ ಆದ್ರೂ ನನ್ನ ದಾರ ಏನೂ ಸುಕ್ಕಾಗೋದಿಲ್ಲ. ಇದನ್ನು ಯಾವ ರೀತಿ ಎತ್ತಿಡ್ತೀನಿ ಅಂದರೆ, ನಾನು ಇವತ್ತು ದಾರಾನ ರೆಡಿ ಮಾಡಿ ನಾಳೆ ಕುಚ್ಕೊಳ್ತೀನಿ ಅಂದರೆ, ನಮ್ಮ ಕಿಟಕಿಗೆ ನಾವು ಸ್ಕ್ರೀನ್ ಹಾಕೋದಕ್ಕೆ ಹ್ಯಾಂಗರ್ ಹೊಡೆದಿರ್ತೀವಲ್ವ, ಆ ಹ್ಯಾಂಗರ್ ಮೇಲೆ ನೇತಾಕ್ತೀನಿ. ಅದರಿಂದ ತುಂಬ ಸೆಕ್ಯೂರ್ ಆಗಿರುತ್ತೆ, ಏನು ಥ್ರೆಡ್ ಹಾಳಾಗೋಕ್ಕೆ ಹೋಗಲ್ಲ. ನೋಡಿ, ಇವಾಗ ನಾನು ನಿಮಗೆ ಎಲ್ಲ ಥ್ರೆಡ್ಡನ್ನು ಅಷ್ಟೇ ರೆಡಿ ಮಾಡಿ ಇಟ್ಕೊತೀನಿ. ನಮ್ಮ ಪಾಪು ಕೆಳಗಡೆ ಬಿಟ್ಟರೆ ಹಾಳು ಮಾಡಿಬಿಡ್ತಾರೆ ಅಂತ ನಾನು ಆ ಥರ ಯೂಸ್ ಮಾಡೋದು. ಕಿಟಕಿ ಹ್ಯಾಂಗರ್ಗೆ ನಾನು ನೇತಾಕ್ಬಿಟ್ಟು ಬಿಟ್ಬಿಟ್ರೆ ನಮ್ಮ ಪಾಪುಗೆ ಎಟ್ಕೋದು ಇಲ್ಲ, ಕೆಳಗೂ ಬೀಳಲ್ಲ, ಆ್ಯಂಡ್ ಸೆಕ್ಯೂರ್ ಆಗಿಯೂ ಸಹ ಇರುತ್ತೆ. ಆ ಸೀರೆಗಳಿಗೆ ಅವನ್ನ ಪೇರ್ ಮಾಡಿಕೊಂಡು ಇನ್ನೊಂದು ಸತಿ ನೋಡ್ಕೊತೀನಿ, ಕಲರ್ ಎಲ್ಲ ಕರೆಕ್ಟಾಗಿದೆಯಾ, ಏನಾರ ಮಿಸ್ ಆಗಿದೆಯಾ ಅಂತ. ಮಿಸ್ ಆಗಿ ಒಂದೊಂದು ಸತಿ ನಾನು ಆ ಎಡವಟ್ಟನ್ನು ಸಹ ತುಂಬ ಸತಿ ಮಾಡ್ಕೊಂಡಿದ್ದೀನಿ. ಅಲ್ಲಿ ನೋಡಿ ತಗೊಂಡಿರೋ ಕಲರೇ ಒಂದಾಗಿರುತ್ತೆ, ಅಥವಾ ಸುತ್ತಿರೋ ಕಲರೇ ಬೇರೆ ಮಾಡ್ಕೊಂಡಿರ್ತೀನಿ. ಅದನ್ನು ಯಾವ ಟೈಮಲ್ಲಿ ನೋಡ್ಕೊಂಡಿರ್ತೀನಿ ಅಂದರೆ, ಇನ್ನೇನು ಕುಚ್ಚು ಕಟ್ಟೋಕ್ಕೆ ಕುಚ್ಚು ಕಟ್ಟೋ ಟೈಮಲ್ಲಿ ನೋಡ್ಕೊಂಡಿರ್ತೀನಿ, ಇದು ಸ್ಯಾರಿಗೆ ಮ್ಯಾಚೇ ಆಗ್ತಾಯಿಲ್ಲ ಥ್ರೆಡ್ಡು ಅಂತ. ಅದು ಎಂಥ ಟೈಮಲ್ಲಿ ಅಂತ ಎಡವಟ್ಟು ಮಾಡ್ಕೊಂಡಿರ್ತೀನಿ ಅಂದರೆ, ಅಷ್ಟು ಅರ್ಜೆಂಟ್ ಇರ್ತವೆ ಆ ಸೀರೆ.
ಇಲ್ಲ ಒಂದು 5 ಸೀರೆ 6 ಸೀರೆ ಕುಚ್ಚಿಗಿದ್ದಾಗ ಇಂಥ ಎಡವಟ್ಗಳನ್ನ ಮಾಡ್ಕೊಂಡಿರೋದು ಸಹ ಇದೆ ನಾನು. ಅದಕ್ಕೋಸ್ಕರ ನೋಡಿ ಇಲ್ಲಿ ಇವಾಗ ನಾನು ಕುಚ್ಚು ಕಟ್ಟೋದಕ್ಕೆ ಬೇಸ್ ಲೈನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಅದೇ 4 ಚೈನ್ ಹಾಕಿ ಲಾಕ್ ಮಾಡ್ಕೊತೀನಿ, 4 ಚೈನ್ ಹಾಕಿ ಲಾಕ್ ಮಾಡ್ಕೊತೀನಿ. ಈ ಥರನೇ ನಾನು ಬೇಸ್ ಲೈನ್ನ ರೆಡಿ ಮಾಡ್ಕೊಳ್ಳೋದು. ಆ್ಯಂಡ್ ಇದಕ್ಕೂ ನಾವು ಬೀಡ್ನೂ ಸಹ ಆ್ಯಡ್ ಮಾಡ್ಕೊಬೋದು. ಬಟ್ ಆದರೆ ಇಲ್ಲಿ ಜಾಸ್ತಿ ಬೀಡ್ ಹಾಕಿ ಏನು ಬೇಬಿ ಕುಚ್ಚನ್ನ ಹಾಕ್ಸಲ್ಲ. ಆ್ಯಂಡ್ ನನಗೆ ಸಿಗೋದು ಟೈಲರ್ ಕಡೆಯಿಂದ ಆಗಿರೋದ್ರಿಂದ ಸ್ಯಾರಿಗಳು ಬೇಬಿ ಕುಚ್ಚು ಏನು ನಾನು ಹಾಕ್ತೀನಿ ಅದೆಲ್ಲ ನನಗೆ ಟೈಲರ್ ಅವರೇ ಕೊಡೋದು. ಅದರಿಂದ ಅವರೂ ಕಸ್ಟಮರ್ಸು ಬರೀ ಬೇಬಿ ಕುಚ್ಚೇ ಇರಲಿ ಅಂತ ಹೇಳಿರ್ತಾರೆ. ಒಬ್ಬೊಬ್ಬರು ಕೆಲವೊಬ್ಬರು ಬೀಡನ್ನ ಆ್ಯಡ್ ಮಾಡಿ ಅಂತಾರೆ, ಒಬ್ಬೊಬ್ಬರು ವಿತೌಟ್ ಬೀಡ್ ಕೇಳ್ತಾರೆ. ಏನೇ ಟೈಲರ್ ಕಡೆಯಿಂದ ಕೊಟ್ಟರು ಅವ್ರಿಗೂ ಕಮಿಷನ್ ಅನ್ನೋದು ಇದ್ದೇ ಇರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಹಳ್ಳಿಗಳಲ್ಲಿ ನಾವೂ ಒಂದು ಸ್ವಾವಲಂಬಿಗಳಾಗಿ ದುಡಿಬೇಕು ಅಂದರೆ ಕಮಿಷನ್ ಕೊಟ್ಟು ಏನೋ ಒಂದು ಮಾಡಿದ್ರೂ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಬೇಕು ಅನ್ನೋದು ನನ್ನ ಮೈಂಡ್ ಸೆಟ್ಟು. ಆ ಬ್ಲೂ ಕಲರ್ ಸ್ಯಾರಿ ಏನಿತ್ತು ಅದಕ್ಕೆ ಗೋಲ್ಡ್ ಕಲರ್ ಥ್ರೆಡ್ನ ನಾನು ರೆಡಿ ಮಾಡ್ಕೊಂಡಿದ್ದೆ, 6 ಎಳೆ ದಾರನ. ಅದರಲ್ಲಿ ನಾನು ಚೈನ್ ಹಾಕ್ಬಿಟ್ಟು ಬೇಸ್ ಲೈನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಕ್ರೀಮ್ ಆ್ಯಂಡ್ ಪಿಂಕ್ ಕಲರ್ ಸ್ಯಾರಿ ಇತ್ತಲ್ಲ, ಅದಕ್ಕೆ ಕ್ರೀಮ್ ಕಲರ್ ಥ್ರೆಡ್ಡಲ್ಲೇ ನಾನು 6 ಎಳೆ ದಾರ ರೆಡಿ ಮಾಡ್ಕೊಂಡಿದ್ದೀನಿ. ಇದರಲ್ಲೇ ಇವಾಗ ನಾನು ಬೇಸ್ ಲೈನ್ನ ಹಾಕಿ ರೆಡಿ ಮಾಡ್ಕೊತೀನಿ. ಮೇನ್ ಕಲರ್ ಕಾಂಬಿನೇಷನ್ನೇ ಮೇನ್ ಸ್ಟೆಪ್ ಆಗಿರುತ್ತೆ. ಆ ಸೀರೆಗೆ ಯಾವುದ್ಯಾವ್ದು ಕಲರ್ನ ನಾವು ಬೇಸ್ ಲೈನ್ ಹಾಕಿ ಡಿಸೈನ್ ಹಾಕೊತೀವಿ ಅನ್ನೋದೂ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇದಕ್ಕೆ ನಾವು ಗೋಲ್ಡ್ ಹಾಕಿದ್ರೆ ಸೆಟ್ ಆಗಲ್ಲ, ಅದಕ್ಕೆ ಕ್ರೀಮ್ ಕಲರ್ ಹಾಕಿದ್ರೆ ಸೆಟ್ ಆಗಲ್ಲ. ಆ ಸ್ಯಾರಿಗೆ ಸ್ವಲ್ಪ ಮ್ಯಾಚಿಂಗ್ ಇರೋವಂಥ ಕಲರ್ನೇ ನಾವು ಬೇಸ್ ಲೈನ್ ಆಗಿನೂ ತೊಗೊಂಡಾಗ ಕುಚ್ಚು ಇನ್ನೂ ಚೆನ್ನಾಗಿ ಹೈಲೈಟ್ ಆಗಿ ಕಾಣೋದು. ಆ್ಯಂಡ್ ನನಗೂ ಒಂದು ಆಸೆ ಇದೆ, ನನ್ನ ಬರುವಂಥ ವೀಡಿಯೋಸ್ಗಳಲ್ಲಿ ಇನ್ನು ಫ್ಯೂಚರಲ್ಲಿ ಒಂದು ಕುಚ್ಚು ಹಾಕೋದನ್ನು ಮನೇಲೇ ಕೂತ್ಕೊಂಡು ಯಾವ ರೀತಿ ಹಾಕ್ಬೋದು ಅಂತಲೂ ಸಹ ಹೇಳ್ಕೊಡ್ಬೇಕು ಅನ್ನೋ ಆಸೆ ಇದೆ. ಇದೆಲ್ಲ ಆಗಬೇಕು ಅಂದರೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಬೇಕು. ನನಗೆ ಒಂದು ಸಪೋರ್ಟ್ ಅಂತ ಸಿಕ್ತಾಗಲೇ ಅಲ್ವಾ ನಾನು ಸಹ ಮಾಡೋದಕ್ಕಾಗೋದು. ಆ್ಯಂಡ್ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋಸ್ ಬಗ್ಗೆ.